ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಗೌರಿ ಹುಣ್ಣಿಮೆಯ ಪ್ರಯುಕ್ತ ಗೌರಿ ಹುಣ್ಣಿಮೆ ಪೂಜಾ ವಿಧಾನ ಈಗಾಗಲೇ ತಿಳಿಸ್ಕೊಟ್ಬಿಟ್ಟಿದ್ದೇನೆ. ಆದರೆ ಆ ಒಂದು ಪೂಜೆಯಲ್ಲಿ ನಾವು ಮಾಡಲೇಬೇಕಾದಂಥ ಒಂದು ಹೂರಣದ ಆರತಿ ಜೊತೆಯಲ್ಲಿ ಸಕ್ಕರೆ ಅಚ್ಚಿನ ಆರತಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಗೌರಿ ಹುಣ್ಣಿಮೆ ದಿವಸ ನಾವು ವಿಶೇಷವಾಗಿ ಕಿರು ದೀಪಾವಳಿ ಅಂತೇಳಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಹಾಗೆಯೇ ಗೌರಿ ಹುಣ್ಣಿಮೆನೂ ಆಚರಣೆ ಮಾಡ್ತೇವೆ. ಜೊತೆಯಲ್ಲಿ ತುಳಸಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತೇವೆ. ಹಾಗಾಗಿ ಅದರ ಒಂದು ಶುಭ ಮುಹೂರ್ತಗಳ ಬಗ್ಗೆ ಕೂಡ ನಾನು ಇವತ್ತು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಈಗ ಬನ್ನಿ, ನಾವು ದೀಪಾರಾಧನೆಯ ಜೊತೆಯಲ್ಲಿ ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೂಡ ನಾವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣಂತೆ. ನೋಡಿ, ಹೂರಣದ ಆರತಿ ಅಂತ ಅಂದಾಗ ನಮಗೆ ಹೂರಣ ಬೇಕಾಗುತ್ತದೆ. ಇದನ್ನು ನಾವು ಗೌರಿ ಹುಣ್ಣಿಮೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗೌರಿ ಹುಣ್ಣಿಮೆ ದಿವಸ ಹೋಳಿಗೆ ಮಾಡ್ತಾರೆ. ಆ ಒಂದು ಹೋಳಿಗೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲೇ ಸ್ವಲ್ಪ ಮಟ್ಟಿಗೆ ಹೂರಣವನ್ನು ತೆಗೆದಿಟ್ಕೊಂಡು ಆ ಹೂರಣವನ್ನು ನಾವು ದೀಪದ ರೀತಿಯಲ್ಲಿ ತಯಾರಿ ಮಾಡ್ಕೋಬೇಕಾಗುತ್ತದೆ. 9 ದೀಪಗಳನ್ನು ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ನೋಡಿ, ನಾನು ಒಂದು ಬಟ್ಟಲಿನ ರೀತಿಯಲ್ಲಿ ನಾನು ಈಗ 9 ದೀಪಗಳನ್ನು ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ದೀಪಕ್ಕೆ ನೀವು ತುಪ್ಪವನ್ನೇ ಹಾಕಬೇಕು. ತುಪ್ಪ ಬಿಟ್ಟು ಬೇರೆ ಏನನ್ನು ಹಾಕೋದಕ್ಕೆ ಬರೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಮೊದಲಿಗೆ ಇದು ನಮಗೆ ತಿನ್ನುವ ವಸ್ತು. ಅದರ ಜೊತೆಯಲ್ಲಿ ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ತುಪ್ಪವನ್ನೇ ಹಾಕುವುದು ತುಂಬ ಶ್ರೇಯಸ್ಕರವಾದದ್ದು. ಅಂದರೆ ನಾವು ಮನೆಯಲ್ಲಿ ನಾವು ಈ ದೀಪಾರಾಧನೆ ಮಾಡಿದ ನಂತರದಲ್ಲಿ ನಾವು ಈ ದೀಪವನ್ನು ಏನು ಮಾಡ್ಬೋದು ಅಂತಂದರೆ, ನಾವು ಪ್ರಸಾದವಾಗಿ ಕೂಡ ತೆಗೆದುಕೋಬೋದು. ಇಲ್ಲ ಅಂದ ಪಕ್ಷದಲ್ಲಿ ನಾವು ಹಸುವಿಗೂ ಸಹ ಕೊಡ್ಬೋದು. ಹಾಗಾಗಿ ನಾವು ತೆಗೆದುಕೊಳ್ತೇವೆ, ಇಲ್ಲ ಅಂತಂದರೆ ಹಸುವಿಗಾದ್ರೂ ಕೊಡ್ತೇವೆ. ಸೊ ಹಾಗಾಗಿ ನಾವು ಈ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಈ ಒಂದು ದೀಪಕ್ಕೆ ತುಪ್ಪವನ್ನು ಹಾಕಬೇಕು. ಮತ್ತೊಂದು ಕಾರಣ ಏನಪ್ಪಾ ಅಂತಂದ್ರೆ, ತುಪ್ಪವನ್ನು ಹಾಕಿ ನಾವು ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತದೆ. ಹಾಗಾಗಿ ನಾವು ಅದರ ಜೊತೆಲಿ ಶುಭ ಕಾರ್ಯಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗಾಗಿ ನಾವು ತುಪ್ಪವನ್ನೇ ಹೆಚ್ಚಾಗಿ ಬಳಸುವುದು ತುಂಬಾ ಸೂಕ್ತವಾದದ್ದು. ನೋಡಿ, ನಾನು ಈಗ 4 ದೀಪಾರಾಧನೆ ಜೊತೆಲಿ ಈಗ 9 ದೀಪವನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ. ಇದೇ ರೀತಿಯಲ್ಲಿ ನಾವು ಇವಾಗ ಇದಕ್ಕೆ ನಾನು ತುಪ್ಪವನ್ನೇ ಹಾಕ್ತಾ ಇದ್ದೇನೆ. ನಾನು ಸಾಮಾನ್ಯವಾಗಿ ನಂದಿನಿ ತುಪ್ಪ ಉಪಯೋಗಿಸ್ಕೊಳ್ಳೋದಂಥದ್ದು. ನೀವು ಮನೆಯಲ್ಲಿ ಬೆಣ್ಣೆ ಇತ್ತಂದ್ರೆ ಬೆಣ್ಣೆಯಿಂದ ನಾವು ತುಪ್ಪವನ್ನು ಮಾಡಿಕೊಂಡು ನಾವು ಒಂದು ದೀಪಾರಾಧನೆಯನ್ನು ಸಹ ನಾವು ಮಾಡಬಹುದು. ನೋಡಿ, ನಾನು ಇವಾಗ ನಿಮಗೆ ಶುಭ ಮುಹೂರ್ತಗಳು ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗ ನಮಗೆ ಕಾರ್ತಿಕ ಹುಣ್ಣಿಮೆ ಪ್ರಾರಂಭವಾಗುವಂಥದ್ದು 4ನೇ ತಾರೀಕು ಮಂಗಳವಾರ ರಾತ್ರಿ 10:37 ಪ್ರಾರಂಭವಾಗಿರುವಂಥದ್ದು. 5ನೇ ತಾರೀಕು ಬುಧವಾರ ಸಾಯಂಕಾಲ 6:49 ಸಮಯವಿರುತ್ತದೆ. ಹಾಗಾಗಿ ನಾವು ಬುಧವಾರದ ದಿವಸವೇ ನಾವು ಈ ಒಂದು ಗೌರಿ ಹುಣ್ಣಿಮೆನ ಆಚರಣೆ ಮಾಡಬೇಕಾಗುತ್ತದೆ. ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಗೌರಿ ಹುಣ್ಣಿಮೆ ಪೂಜೆಯಲ್ಲಿ ನಾವು ಕಳಸವನ್ನು ಇಟ್ಟೇ ಪೂಜೆ ಮಾಡಬೇಕು. ಅದು ಕಳಸ ಅಂತಂದ್ರೆ ನಾವು ಕಾಯಿಯನ್ನು ಇಡೋದಕ್ಕೆ ಬರೋದಿಲ್ಲ. ಅದರ ಬದಲಿಗೆ ನಾವು ಒಂಬಾಳೆ ಅಥವಾ ತುಂಬೆ ಹೂವಿನ ಗಿಡವನ್ನು ಇಟ್ಟು ನೀವು ಒಂದು ಕಳಸವನ್ನು ಇಟ್ಟು ಪೂಜೆನ ಮಾಡಿಕೊಳ್ಳಬಹುದು. ಹಾಗೆ ಶಿವನ ಒಂದು ವಿಗ್ರಹ, ಹಾಗೇನೆ ಗೌರಿಯ ಒಂದು ವಿಗ್ರಹ ಇದ್ರೆ ಪೂಜೆ ಮಾಡ್ಕೋಬಹುದು. ಇಲ್ಲಾಂದ್ರೆ ಫೋಟೋವನ್ನು ಅಷ್ಟೇ ಇಟ್ಟು ನೀವು ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡಬಹುದು. ನೋಡಿ, ದೀಪಕ್ಕೆ ನಾನು ತುಪ್ಪದ ಬತ್ತಿಯನ್ನೇ ಹಾಕ್ತಾ ಇದ್ದೇನೆ. ತುಪ್ಪದ ಬತ್ತಿಯನ್ನು ನಾನು ಮೊದಲೇ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ನಾನು 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ನಾನು ತುಪ್ಪದ ಬತ್ತಿಯನ್ನು ಹಾಕ್ತಾ ಇದ್ದೇನೆ. ಹಾಗೇನೆ ಸಕ್ಕರೆ ಹೆಚ್ಚಿನ ಬಗ್ಗೆ ನಿಮಗೆ ಮಾಹಿತಿ ಕೊಡಲೇಬೇಕು. ಸಕ್ಕರೆ ಹೆಚ್ಚು ಅಂತ ಬಂದಾಗ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಸೈಡ್ ಅಲ್ಲಿ ಇದು ಸಕ್ಕರೆ ಹೆಚ್ಚಿನ ಈ ಒಂದು ಗೌರಿ ಹುಣ್ಣಿಮೆ ಸಮಯದಲ್ಲಿ ತುಂಬಾ ರೀತಿಯ ಒಂದು ಡಿಸೈನ್ ಅಲ್ಲಿ, ಅಂದ್ರೆ ಎಲ್ಲಾ ರೀತಿಯ ಒಂದು ದೇವರ ಒಂದು ತುಳಸಿ ಕಟ್ಟೆ ಆಗಿರ್ಬೋದು, ದೇವರ ವಿಗ್ರಹ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಆನೆ ಆಗಿರ್ಬೋದು, ಈ ರೀತಿಯಾಗಿ ನಾನಾ ರೀತಿಯ ಒಂದು ವೈವಿಧ್ಯಮಯವಾಗಿ ಸಕ್ಕರೆ ಹೆಚ್ಚನ್ನು ಮಾರ್ತಾ ಇರ್ತಾರೆ. ಅವರು ಅದನ್ನು ತೆಗೆದುಕೊಂಡು ಬಂದು ಒಂದು ಅಕ್ಕಿಯ ಮೇಲೆ ಸಕ್ಕರೆ ಹೆಚ್ಚನ್ನು ಇಟ್ಟು ಅದರ ಮಧ್ಯ 2 ಮಣ್ಣಿನ ದೀಪ ಅಥವಾ ಹಿತ್ತಾಳೆ ದೀಪವನ್ನು ಇಟ್ಟು ದೀಪಾರಾಧನೆ ಮಾಡ್ತಾರೆ. ಇದನ್ನ ನೀವು ದೇವಸ್ಥಾನದಲ್ಲೂ ಸಹ ಮಾಡ್ಬೋದು, ಹಾಗೆ ಮನೆಯಲ್ಲೂ ಸಹ ನೀವು ಮಾಡ್ಬೋದು. ಹೂರಣದ ಆರತಿನೂ ಅಷ್ಟೇ ದೇವಸ್ಥಾನದಲ್ಲೂ ಮಾಡ್ಬೋದು, ಮನೆಯಲ್ಲೂ ಮಾಡ್ಬೋದು. ಹಾಗೆ ಸಕ್ಕರೆ ಹೆಚ್ಚಿನ ಆರತಿಯನ್ನು ಅಷ್ಟೇ ನೀವು ಮನೆಯಲ್ಲೂ ಮಾಡ್ಬೋದು, ದೇವಸ್ಥಾನದಲ್ಲೂ ಸಹ ನೀವು ಮಾಡ್ಬೋದು. ವಿಶೇಷವಾಗಿ ನಾವು ಗೌರಿ ಹುಣ್ಣಿಮೆ ದಿವಸ ನಾವು ಪಾರ್ವತಿ ದೇವಸ್ಥಾನದಲ್ಲಿ ಈ ಒಂದು ದೀಪಾರಾಧನೆ ಮಾಡುವುದು ತುಂಬಾನೇ ಒಳ್ಳೆಯದು. ನೋಡಿ, ಸಕ್ಕರೆ ಹೆಚ್ಚನಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನನಗೆ ತುಂಬಾ ಚಿಕ್ಕದಾಗಿ ಸಿಕ್ಕಿರುವಂತದ್ದು. ಹಾಗಾಗಿ 9 ಸಕ್ಕರೆ ಹೆಚ್ಚನ್ನು ಜೋಡಿಸಿ ಮಧ್ಯದಲ್ಲಿ ನಾನು ಹಿತ್ತಾಳೆ ದೀಪವನ್ನು ಇಟ್ಟಿದ್ದೇನೆ. ನೀವು ಮಣ್ಣು ತುಂಬಾ ಶ್ರೇಷ್ಠವಾದದ್ದಲ್ಲ, ಹಾಗಾಗಿ ಮಣ್ಣಿನ ದೀಪವನ್ನು ಸಹ ನೀವು ಇಟ್ಟು ದೀಪಾರಾಧನೆ ಮಾಡಬಹುದು. ನೋಡಿ, ನಾನು ದೀಪವನ್ನು ಹಚ್ಚಿದ ನಂತರದಲ್ಲಿ ನಾನು ಶಿವಪಾರ್ವತಿಯ ಫೋಟೋ ಇಟ್ಟಿದ್ದೇನೆ. ಈಗಾಗಲೇ ಪೂಜಾ ವಿಧಾನ ತಿಳಿಸ್ಕೊಟ್ಬಿಟ್ಟಿದ್ದೇನೆ. ಹಾಗಾಗಿ ದೀಪಾರಾಧನೆ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದೇನೆ. ದೀಪವನ್ನು 2 ದೀಪವನ್ನು ಹಚ್ಚಿ ದೀಪವನ್ನು ಬೆಳಗಬೇಕು. ಇದ್ರ ಜೊತೆಯಲ್ಲಿ ಈಗ ನಿಮಗೆ ಹೂರಣದ ಆರತಿ ಮಾಡೋದಕ್ಕೆ ಆಗದೆ ಹೋದಾಗ ನೀವು ಬಾಳೆಹಣ್ಣಿನ ದೀಪಾರಾಧನೆಯನ್ನು ಸಹ ಮಾಡಬಹುದು. ಸಕ್ಕರೆ ಹೆಚ್ಚಿನ ದೀಪಾರಾಧನೆಯನ್ನು ಸಹ ಮಾಡಬಹುದು. 2 ಸಿಗದೆ ಹೋದಾಗ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಸಹ ಮಾಡಬಹುದು. ನಿಮ್ಗೆ ಆ ಒಂದು ಸಮಯದಲ್ಲಿ ಯಾವುದು ಸೂಕ್ತ ಅನ್ಸುತ್ತೋ ನಿಮ್ಮ ಒಂದು ಏನಪ್ಪಾ ಅಂದ್ರೆ ಪೂಜೆಗೆ ಸಮಯಕ್ಕೆ ತಕ್ಕಂತೆ ನೀವು ದೀಪಾರಾಧನೆ ಮಾಡಬಹುದು. ನೋಡಿ, ಇದಿಷ್ಟು ದೀಪಾರಾಧನೆಯ ಒಂದು ವಿಚಾರಗಳು ತಿಳ್ಕೊಂಡ್ರಿ. ಈಗ ಪೂಜಾ ಸಮಯವನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ.
ನೋಡಿ, ದೀಪಾರಾಧನೆಯ ಫಲಗಳನ್ನು ತಿಳಿಸ್ಕೊಟ್ಟು ನಂತರದಲ್ಲಿ ನಿಮಗೆ ಪೂಜಾ ಸಮಯ ತಿಳಿಸ್ಕೊಡ್ತೇನೆ. ಫಲಗಳು ಅಂತ ಬಂದಾಗ ಮನೆಯಲ್ಲಿ ಸೌಭಾಗ್ಯ, ಧನ, ಸಂಪತ್ತು, ಆಯುಷ್ಯ, ಶಾಂತಿ ಮತ್ತು ಐಶ್ವರ್ಯ ಲಭಿಸುತ್ತದೆ. ಜೊತೆಯಲ್ಲಿ ದೇವಿಯ ಒಂದು ಅನುಗ್ರಹದಿಂದ ನಿಮಗೆ ಮನೆಯಲ್ಲಿ ಎಲ್ಲಾ ಕಾರ್ಯಗಳು ಕೂಡ ತುಂಬಾ ಯಶಸ್ವಿಯಾಗಿ ಸಾಗುತ್ತಾ ಹೋಗುತ್ತದೆ. ಈಗ ಬನ್ನಿ ನಾವು ಪೂಜೆಯ ಸಮಯವನ್ನು ತಿಳಿದುಕೊಳ್ಳೋಣಂತೆ. ಪೂಜಾ ಮುಹೂರ್ತ ಅಂತ ಬಂದಾಗ 5ನೇ ತಾರೀಕು ಬುಧವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 4:35 5:25 ತುಂಬಾ ಸಮಯ, ಒಳ್ಳೆ ಸಮಯವಿರುತ್ತದೆ. ಅದರಲ್ಲೂ ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಒಂದು ಕಳಸವನ್ನು ಸ್ಥಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು. ನಾನು ಗೌರಿ ಹುಣ್ಣಿಮೆ ಅಂತ ಹೇಳ್ತಾ ಇಲ್ಲ. ಯಾರೆಲ್ಲ ಒಂದು ದೀಪಾವಳಿ ಆಚರಣೆ ಮಾಡಿರೋದಿಲ್ವೋ ಅವರೀಗ ಕಿರು ದೀಪಾವಳಿ ಅಂತ ಆಚರಣೆ ಮಾಡ್ತಾರೆ. ಹಾಗಾಗಿ ಅವರಿಗೋಸ್ಕರ ಈ ಒಂದು ಪೂಜಾ ಸಮಯವಾಗಿರುತ್ತದೆ. ಈ ಒಂದು ಸಮಯದಲ್ಲಿ ನೀವು ಲಕ್ಷ್ಮೀ ಕಳಸವನ್ನು ಇಟ್ಟು ನೀವು ನಂತರದಲ್ಲಿ ನೀವು ಸಿದ್ಧತೆಯನ್ನು ಪ್ರಾರಂಭ ಮಾಡಬಹುದು. ಈಗ ನಿಮಗೆ 5:25 ಒಳಗೆ ನಿಮಗೆ ಕಳಸ ಇಡೋದಕ್ಕೆ ಆಗದೆ ಹೋದಾಗ ಮತ್ತೊಂದು ಸಮಯ ಅಂತ ಬಂದಾಗ ಬೆಳಿಗ್ಗೆ 6:14 7:06 ಸಮಯವಿರುತ್ತದೆ. ಆ ಒಂದು ಸಮಯದಲ್ಲೂ ಕೂಡ ನೀವು ಗೌರಿ ಹುಣ್ಣಿಮೆ ಜೊತೆಯಲ್ಲಿ ದೀಪಾವಳಿ ಪೂಜೆ ಮಾಡೋದಾದ್ರೆ ಮಾಡಿಕೊಳ್ಳಬಹುದು. ಹಾಗೇನೆ ಅದರ ನಂತರದಲ್ಲಿ ಮತ್ತೊಂದು ಸಮಯ ಅಂತ ಬಂದಾಗ ಬೆಳಿಗ್ಗೆ 9:40 11:25 ಸಮಯವಿರುತ್ತದೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬಹುದು. ಈ ಪೂಜೆಯಲ್ಲಿ ನೀವು ಬೆಳಗ್ಗೆ ಕಳಸ ಇಟ್ಟರು ಕೂಡ ಈ ಒಂದು ಸಮಯದಲ್ಲಿ ನೀವು ಯಾಕಂದ್ರೆ ನಾವು ಹೋಳಿಗೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ದೀಪಾರಾಧನೆ ಇವೆಲ್ಲವನ್ನು ಕೂಡ ನಾವು ಸಿದ್ಧತೆ ಮಾಡ್ಕೋಬೇಕಾಗಿರೋದ್ರಿಂದ ಸ್ವಲ್ಪ ಸಮಯಾವಕಾಶ ಹಿಡಿತದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲೂ ಕೂಡ ನೀವು ಈ ಸಮಯದಲ್ಲಿ ನೀವು ಕೂಡ ಪೂಜೆಯನ್ನು ಮುಕ್ತಾಯ ಮಾಡಬಹುದು. ಇನ್ನು ತುಳಸಿ ಪೂಜೆ ಮಾಡುವಂತವರಿಗೆ ಗೋಧೂಳಿ ಸಮಯ ನೋಡಿ ತುಂಬಾ ಒಳ್ಳೆಯದು. ಈ ಒಂದು ಸಮಯದಲ್ಲಿ ತುಳಸಿ ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬಾನೇ ಒಳ್ಳೆಯದು. 5:53 6:17 ಈ ಒಂದು ಸಮಯದಲ್ಲಿ ತುಳಸಿ ಪೂಜೆಯನ್ನು ಮಾಡಿಕೊಳ್ಳಿ, ತುಂಬಾನೇ ಒಳ್ಳೆಯದು. ಹಾಗೆ ನಿಮ್ಗೆ ಈಗಾಗಲೇ ಹೇಳಿದಾಗೆ ಕಿರು ದೀಪಾವಳಿ, ಗೌರಿ ಹುಣ್ಣಿಮೆ, ಅದ್ರ ಜೊತೆಲಿ ಇದು ತುಳಸಿ ಪೂಜೆ, ಹಾಗೇನೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ಕೆಲವೊಬ್ರು ಮಾಡ್ತಾರೆ ಬೆಳಗಿನ ಸಮಯದಲ್ಲಿ. ಈ ಒಂದು ಶುಭ ಸಮಯದಲ್ಲಿ ನೀವು ಈ ಒಂದು ಪೂಜೆಗಳನ್ನು ನೀವು ಮಾಡಿಕೊಳ್ಳಬಹುದು. ಹಾಗೇನೆ ದೀಪಾರಾಧನೆ ನೀವು ಬೆಳಗ್ಗೆ ಪೂಜೆ ಮಾಡಿಕೊಂಡು ಕಾರ್ತಿಕ ಮಾಸ ಆಗಿರೋದ್ರಿಂದ ಸಂಜೆಯ ಸಮಯದಲ್ಲಿ ನೀವು ಏನೆಲ್ಲ ದೀಪಾರಾಧನೆ ಮಾಡಬೇಕು ಅಷ್ಟು ದೀಪಾರಾಧನೆಯನ್ನು ಸಹ ಮಾಡಿಕೊಳ್ಳಬಹುದು. ಯಾಕಂದ್ರೆ ನಾವು ಸಾಯಂಕಾಲ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಈಗಾಗಲೇ ನೀವು ತುಳಸಿ ಹಬ್ಬ ಆಚರಣೆ ಮಾಡಿರ್ತೀರಿ, ಆದ್ರೂ ಕೂಡ ಗೌರಿ ಹುಣ್ಣಿಮೆ ದಿವಸ ನೀವು ತುಳಸಿಯ ಮುಂದೆ ನೀವು ನಲ್ಲಿಕಾಯಿ ದೀಪಾರಾಧನೆ ಆಗಿರ್ಬೋದು, ಅಥವಾ 365 ಬತ್ತಿ ದೀಪಾರಾಧನೆ, ಆಕಾಶ ದೀಪದ ಬಗ್ಗೆನೂ ಕೂಡ ನಾನು ಇದರ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದು ಬಹಳ ಮುಖ್ಯವಾದದ್ದು, ಅದನ್ನು ಸಹ ನೀವು ಮಾಡಿಕೊಳ್ಳಬಹುದು. ಈ ಒಂದು ವಿಶೇಷವಾಗಿ ನೀವು ಏನೆಲ್ಲ ದೀಪಾರಾಧನೆ ಮಾಡಬೇಕು ಅಂತೀರೋ ಈ ಒಂದು ಸಂದರ್ಭದಲ್ಲಿ ನೀವು ಮಾಡಿಕೊಳ್ಳಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೂರಣದ ಹಾರತಿ, ಸಕ್ಕರೆ ಹಚ್ಚಿನ ಹಾರತಿ ಜೊತೆಯಲ್ಲಿ ಪೂಜೆಯ ಶುಭ ಮುಹೂರ್ತಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಹಾಗೆ ಫಲಗಳ ಬಗ್ಗೆನೂ ಕೂಡ ತಿಳಿಸಿಕೊಟ್ಟಿದ್ದೇನೆ. ಈ ಎಲ್ಲ ಮಾಹಿತಿಗಾಗಿ ನೀವು ದಯವಿಟ್ಟು ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.